ಇನ್ನು ಬೆಳಗಾವಿ ಕಡೆ ಹೋಗೋಣ. ಬೆಳಗಾವಿಯ ಚಿಕ್ಕೋಡಿ ವಿಭಾಗದಲ್ಲಿ ಬಸ್ ಸಂಚಾರ ಬಂದ್ ಆಗಿದೆ. ಹುಕ್ಕೇರಿ, ಅಥಣಿ ಸೇರಿದಂತೆ ಎಲ್ಲಾ ಘಟಕಗಳಲ್ಲಿ ಸಂಚಾರ ಸ್ಥಗಿತ ಆಗಿದೆ. ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಹೋಗೋಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದು, ನಿತ್ಯ ಸಂಚರಿಸುವಂತಹ ಕೂಲಿ ಕಾರ್ಮಿಕರಿಗೂ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ. ಶಾಲೆಗಳಿಗೆ ತೆರಳದೆ ಮನೆಯತ್ತ ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇದ್ದಾರೆ. ದೂರದ ಊರುಗಳ ಪ್ರಯಾಣಿಕರು ಬೆರಳೆಣಿಕೆಯಷ್ಟು ಅಂದ್ರೆ ದೂರದ ಊರುಗಳಿಗೆ ಕೇವಲ ಅಲ್ಲೊಂದು ಇಲ್ಲೊಂದು ಬಸ್ಗಳು ಸಂಚಾರ ಮಾಡ್ತಾ ಇದ್ದಾವೆ. ಇವತ್ತೇನು ಎಕ್ಸಾಮ್ ಇರಲಿಲ್ಲ, ಬರೀ ಕ್ಲಾಸಸ್ ಇತ್ತು ಅಷ್ಟೇ ಅನ್ನುವಂತಹ ಮಕ್ಕಳು ವಾಪಸ್ ಹೋದ್ರೆ ಅಂತಹ ದೊಡ್ಡ ಬರ್ಡನ್ ಅಲ್ಲ. ಬಟ್ ಎಕ್ಸಾಮ್ಸ್ ಇದ್ದಿದ್ರೆ ಕಥೆ ಏನು? ಸ್ಕೂಲ್ಗಳು ಇದರ ಸಮಸ್ಯೆ ಒಂದು ಅರ್ಥಕೊಳ್ಳಿಲ್ಲ ಅಂದರೆ ಎಕ್ಸಾಮ್ ಮಾಡಿಬಿಟ್ಟಿದ್ರೆ ಈ ಮಕ್ಕಳು ಸಮಸ್ಯೆ ಕಥೆ ಏನು? ಯೋಚನೆ ಮಾಡಬೇಕಲ್ವಾ? ಬರಲೆಣಿಕೆ ಅಂದರೆ ದಿನ ಒಂದು 100 ಬಸ್ ಓಡಾಡ್ತಾ ಇರೋ ಬಸ್ ಕಡೆ ಇವತ್ತೊಂದು 5, 6, 2, 3 ಓಡಾಡ್ತಾ ಇರುತ್ತೆ. ನಾವಿಲ್ಲಿ ಸಾರಿಗೆ ಮುಷ್ಕರರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ನಿಮ್ಗಳ ಬೇಡಿಕೆ ಏನಿರುತ್ತೋ ನಿಮ್ಮ ಸಮಸ್ಯೆ ನಿಮ್ಗಳಿಗೆ ಗೊತ್ತಿರುತ್ತೆ. ದೂರದ ಬೆಟ್ಟ ನುಣ್ಣಿಗೆ ಕೂತ್ಕೊಂಡು ನಾವೆಲ್ಲ ನಿಮ್ಮ ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ ಸರ್ಕಾರ ಇದರ ಜವಾಬ್ದಾರಿಯನ್ನು ಸಂಪೂರ್ಣ ಜವಾಬ್ದಾರಿ ಹೊತ್ಕೊಳ್ಬೇಕು. ಅವರಿಗೆ ಕನ್ವಿನ್ಸ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮನ್ನು ನಂಬ್ಕೊಂಡು ಓಟ್ ಹಾಕಿರ್ತಾರೆ. ನೀವುಗಳು ಅದು ಏನು ನೆನ್ನೆ ಮೀಟಿಂಗಲ್ಲಿ ಅದು ಏನೇನಾಯಿತೋ ಈ ಕಥೆಯೋ ಗೊತ್ತಿಲ್ಲ. ಸಮಸ್ಯೆ ಆಗ್ತಾ ಇದೆ. ನೀವು ಅಷ್ಟೆಲ್ಲ ಹೇಳಿದ್ಮೇಲೂ, ಹೈಕೋರ್ಟಿಗೆ ಹೋದ್ಮೇಲೂ, ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೂ ಕೂಡ ಇವರು ಪ್ರತಿಭಟನೆ ಮಾಡ್ತೀವಿ ಅಂತ ಮಿತಿ ಮೀರಿ ಕೂತಾಗ ನಿಮ್ಮ ವ್ಯವಸ್ಥೆಗಳನ್ನು ನೀವು ಮಾಡ್ಕೋಬೇಕಿತ್ತೋ ಇಲ್ವೋ? ಇಲ್ಲ